ಸೊ ನಮ್ಮ ಮುಂದಿನ ಕಾಲರ್. ಹಲೋ ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು? ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ ಹೆಸರು ನಿಮ್ಮದು? ನಾವು ಇಲ್ಲಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ಓಕೆ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಹೆಸರೇನು ಮಗಂದು? ಭಾಸ್ಕರ್ ಅಂತ ಮೇಡಮ್. ಭಾಸ್ಕರ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ ಭಾಸ್ಕರ್ದು? ಹಾಂ 24 24 10 10 81. 81. ಹ್ಞೂ. ಸಮಯ, ಟೈಮ್? ಬೆಳಿಗ್ಗೆ ಮೇಡಮ್ 9:45 ಮೇಡಮ್. 9:45. ಪ್ರಶ್ನೆ ಏನಿದೆ ಮೇಡಮ್? ಆರ್ಯವರ್ಧನ್ ಗುರುಗಳಿದ್ದಾರೆ, ಕೇಳಿ. ಹಾಂ 94 ಅಲ್ವಾ? ನಮಸ್ತೆ. ಹೌದು. ಅಲ್ಲ, ನಮಸ್ತೆ ಗುರುಜಿ. 81. 81 ಹೇಳಿ ಮೇಡಮ್. ಟೈಮಿಂಗ್ಸ್ ಏನಾ? 9:45. 45 ಬೆಳಗ್ಗೆ. ಹೌದು. ಹೇಳಿ ಮೇಡಮ್ ಅವರೇ, ಪ್ರಶ್ನೆ ಏನು ಮಗಂದು? ಗುರುಜಿ ನಿಮ್ಮ ಹತ್ರ 3 ಸರಿ ನಾನು ಬಂದಿದ್ದೆ ಗುರುಜಿ, ತುಂಬಾ ದಿನ ಹಿಂದೆ ಗುರುಜಿ. ಹಾಂ ಉಮಾತೇಶ್ವರ ಹತ್ರ ಹಾಂ 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 ನಿಮ್ಮ ಆಫೀಸು. ಹೌದೌದು, ಇವಾಗ ಚೇಂಜ್ ಮಾಡಿದ್ದೀನಿ. ಇವಾಗ ಚೇಂಜ್ ಮಾಡಿ 3 ವರ್ಷ ಆಯ್ತೆ. ಸರ್ ನಾವು 16 ಬಂದಿದ್ದು ಗುರುಜಿ ನಾವು. ಒಳ್ಳೇದಾಯ್ತು, ಹೇಳಿ ಮೇಡಮ್ ಅವರೇ. ಅವನು ಎಲ್ಲೂ ಕೆಲ್ಸಕ್ಕೂ ಹೋಗಲ್ಲ, ಮದ್ವೆನೂ ಆಗಿಲ್ಲ ಗುರುಜಿ. ಹೌದು, ಯಾವ ಊರು, ಯಾವ ಜನ? ಇಲ್ಲೇ ಕೇರ್ಪುರ ಮಾತ್ರ ಗುರುಜಿ. ಹೌದು, ಕೆಲ್ಸಕ್ಕೆ ಹೋಗಲ್ಲ. ನಿಮ್ಮ ಮನೇಲಿ ನೀವೇನು ಮಾಡ್ತೀರಾ? ನಾವು ಹೌಸ್ ವೈಫ್ ಗುರುಜಿ. ಮನೇಲಿ ಯಾರು ಇದ್ದೀರಾ? ನಾನು, ನಮ್ಮ ಯಜಮಾನ್ರು, ನಮ್ಮ ಮಗ, 3 ಜನ ಇದ್ದೀವಿ. ನಿಮ್ಮ ಮಗನಿಗೆ ನೋಡಿ, ಇವಾಗ ಒಳ್ಳೆ ಟೈಮ್. ರಾಹು ದಶೆ ನಡೀತೈತೆ, ಅವಾಗೆಲ್ಲ ಟೈಮ್ ಬ್ಯಾಡ ಇತ್ತು. ರಾಹು ದಶೆಯಲ್ಲಿ ನಿಮ್ಮ ಪುಣ್ಯ, ನಿಮ್ಮ ಮನೆಯಲ್ಲಿ ರಾಹು ದಶೆ ನಡೆದ್ರೆ ತಂದೆ ಸತ್ತೋಗ್ಬಿಡ್ತಾರೆ, ತಾತಂದಿರು ಹೋಗ್ಬಿಟ್ಟಿರ್ತಾರೆ. ತುಂಬಾ ಹುಷಾರಿಲ್ಲ ಗುರುಜಿ, ಆಪರೇಷನ್ ಆಯ್ತು. ಯಾರಿಗೆ? ನಮ್ಮ ಮನೆಯವ್ರಿಗೆ. ಅದನ್ನು ಹೇಳುತ್ತೆ, ರಾಹು ದಶೆ ನಡೆದ್ರೆ ತಂದೆಗೆ 9ನೇ ಮನೆ ರಾಹು, ತಂದೆಯನ್ನು ಮರಣವನ್ನು ಮಾಡಲೇಬೇಕು 99%. ಇದರಲ್ಲಿ ಮಿಸ್ಸಾಗಿ ಉಳ್ಕೊಬಿಟ್ಟಿದ್ರೆ ನೀವು. ಹಾಗಾಗಿ ತಾತಂದಿರು ಎಲ್ಲರೂ ಸೋಲ್ಡ್ ಔಟ್ ಆಗಿರ್ತಾರೆ. ನಿಮ್ಮ ಮನೇಲಿ ಫೋಟೋ ಇರುತ್ತೆ. ಯಾರು ತಾತಂದಿರು? ಇಬ್ಬರೂ? ಇಲ್ಲ ಗುರುಜಿ. ಇಬ್ಬರು ತಾತಂದಿರು ಹೋಗ್ಯವರಾ? ಹಾಂ ಗುರುಜಿ. ಹಾಗಾಗಿ ಇಬ್ಬರು ತಾತಂದಿರು ಕಳಿಸ್ಕೊಟ್ಟು ಮನೇಲಿ ಫೋಟೋ ಇಟ್ಟಿರ್ತಾನೆ. ರಾಹು ಗ್ರಹ ಬಿಡಲ್ಲ. ಇವ್ರ ತಂದೆಗೆ ಇನ್ನೇನು ಸತ್ತೋಗೋ ಕಾಯಿಲೆಗಳು ಬಂದರೆ ಸತ್ತಿಲ್ಲ ಅಷ್ಟೇ ಅಲ್ವಾ? ತುಂಬಾ ಸೀರಿಯಸ್ ಆಗಿದ್ರು ಗುರುಜಿ. ಇವಾಗ ಸ್ವಲ್ಪ ಪರವಾಗಿಲ್ಲ. ಹೌದು ನಮಗೂ ಆರೋಗ್ಯ ಚೆನ್ನಾಗಿಲ್ಲ ಗುರುಜಿ. ಹೌದು. ಇಲ್ಲಿ ಏನಾಗುತ್ತೆ ಅಂದರೆ, 12ನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದವರೆ. ನಿಮ್ಮ ಮಗನಿಗೆ 12ನೇ ಮನೆ ಅಧಿಪತಿ ಬಂದಿರೋದ್ರಿಂದ ಸೋಕಿ ಜಾಸ್ತಿ. ನಿಮ್ಮ ಮಗನಿಗೆ ಇಷ್ಟೊಂದು ಬದಲಾವಣೆಗಳು ಆಗಬೇಕು ಅವನ ಲೈಫಲ್ಲಿ, ಕೆಲಸ ಸಿಗಬೇಕು, ಮದುವೆ ಆಗಬೇಕು ಅಂದರೆ ನಿಮ್ಮ ಮಗನಿಗೆ ಒಂದು ಗುರುಗ್ರಹದ ಬ್ಯಾಸ್ಲೆಟು ಮತ್ತು ಬುಧ ಗ್ರಹದ ಬ್ಯಾಸ್ಲೆಟ್ ಹಾಕಿ. ಇಲ್ವಾ ನಿಮ್ಮ ಮಗನಿಗೆ ತುಂಬ ಕಾಸ್ಟ್ಲಿ ಲಕ್ಸುರಿ ಆಗಬೇಕು ಅಂದರೆ ನೀವು ಕನಕ ಪುಷರಾಗ ಪಚ್ಚೆ ಹಾಕಿ. 2 ಟಾಪ್ ಆಗಿರ್ತದೆ. ಮಿನಿಮಮ್ 2 ಹಾಕ್ತೀನಿ ಅಂದರೆ ಒಂದು ಲೆವೆಲ್ಲಿಗೆ ಹಾಕ್ತೀನಿ. ನಿಜವಾಗ್ಲೂ ಮೇಡಮ್ ಬರೇ ಒಂದು 2-3 ಲಕ್ಷ ಬೇಕು. ಹಾಕ್ತೀನಿ ಅಂದರೆ 10 ಲಕ್ಷ ಆಗುತ್ತೆ, 20 ಲಕ್ಷಕ್ಕೂ ಹಾಕ್ಬೋದು. ಅವೆರಡು ಹಾಕೋರ ಮೇಲೆ ಡಿಪೆಂಡು. ಮಿನಿಮಮ್ ಅಂದರೆ ಒಂದು 2-3 ಲಕ್ಷ ಆಗುತ್ತೆ. ನಾವೆಂತ ಅವನ್ನೆಲ್ಲ ಯಾರಿಗೂ ಹೇಳಲ್ಲ, ಕೇಳಿದ್ದು ಒರಿಜಿನಲ್ ಹೇಳಿದೆ 100%. ಇಲ್ಲಾಂದರೆ ಗುರುಗ್ರಹದ ಬ್ಯಾಸ್ಲೆಟನ್ನು ಮತ್ತು ಬುಧಗ್ರಹ ಬ್ಯಾಸ್ಲೆಟ್ ಕೊಡ್ತೀನಿ. ಎರಡು 3,000 6,000 ರೂಪಾಯಿ ಆಗುತ್ತೆ. ಇವು 6,000 ರೂಪಾಯಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ಕೊಡ್ತೀನಿ ಪರಿಹಾರ, ಅದನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಬೆಟ್ರಾಗುತ್ತೆ. ಇಟ್ಟು ನೋಡಿ, ನಿಮ್ಮ ಮಗನಿಗೆ ಮದುವೆ, ಜಾಬ್ ಎರಡೂ ಸಿಗುತ್ತೆ. ನೀವು ಎಷ್ಟು ಬೇಗ ನೀವು ನಮ್ಮ ಆಫೀಸಿಗೆ ಬಂದು ತಗೋತಿರೋ, ಇಲ್ಲ ನೀವು ಆನ್ಲೈನಲ್ಲಿ ತರಿಸ್ಕೊತಿರೋ, ನೀವು ಬೆಸ್ಟ್ ರಿಸಲ್ಟ್ ಬರುತ್ತೆ. ಗುರುಗ್ರಹದನ್ನು ಬುಧಗ್ರಹ ಬ್ಯಾಸ್ಲೆಟ್ ತರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ, ತುಂಬ ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಅಂತ. ನಮಸ್ತೆ, ತಮ್ಮ ಹೆಸರು? ಅಮೃತ ಮೇಡಮ್. ಅಮೃತ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವಿಲ್ಲಿ ಬೆಂಗಳೂರಿಂದ ಮೇಡಮ್, ಕೇರ್ಪುರ ಹತ್ರದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಹಸ್ಬೆಂಡ್ ಬಗ್ಗೆ ಮೇಡಮ್. ಓಕೆ, ಅವ್ರ ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಹೇಳಿ. 1176 ಮೇಡಮ್. ಓಕೆ, ಹುಟ್ಟಿದ ಸಮಯ? ಸುಬ್ಬರಾಜು. 76. ಸುಬ್ಬರಾಜು ಹೆಸರು. ಸಮಯ ಎಷ್ಟು? ಸಮಯ ಬೆಳಗ್ಗೆ 6:30 ಮೇಡಮ್. 6:30. ಪ್ರಶ್ನೆ ಏನು ಗುರುಗಳ ಹತ್ರ ಕೇಳಿ. ಹಾಂ ಸರಿ ಮೇಡಮ್. ನಮಸ್ಕಾರ ಗುರುಜವರೇ. ನಮಸ್ಕಾರ ಮೇಡಮ್. ಫ್ರೀ ಕ್ಲಾಸ್ ಇದೆ, ಜಾಯ್ನ್ ಆಗಿ. ಹಾಂ ಗುರುಜವರೇ, ಮಾಡ್ತೀವಿ. ಇಲ್ಲಿ ನಮ್ಮ ಅತ್ತೆ ಮಗಳವ್ರು ನಿಮ್ಮ ಫ್ಯಾನ್ ಅವರು ನಮ್ಗೆ ತುಂಬಾ ದಿವಸದಿಂದ ಹೇಳ್ತಾ ಇದ್ರು, ನಿಮ್ಗೆ ಲೈನೇ ಸಿಗ್ತಾ ಇದ್ದಿಲ್ಲ. ಇವತ್ತು ಸಿಕ್ತು, ತುಂಬಾ ಖುಷಿ ಆಯ್ತು ಗುರುಜವರೇ ನಮಗೆ. ಈ ಟ್ಯಾಂಕ್ಸ್ ಎಲ್ಲ ನಮ್ಮ ಮೇಡಮ್ ಅವ್ರಿಗೆ ಹೇಳಬೇಕು. ಅವರು ಪಾಪ ಮೇಕಪ್ ರೂಮಲ್ಲಿ ಗುರುಜಿ ಫೋನ್ ತಗೋಣ ಅಂದರು. ಆಯ್ತು, ನೀವು ಹೆಂಗೆ ಹೇಳಿದ್ರೆ ಹಂಗೆ ಮೇಡಮ್ ಅಂತ. ಇದೆಲ್ಲ ನೀವು ಅವ್ರಿಗೆ ಒಳ್ಳೇದಾಗಬೇಕು, ನೀವು ಅವರೇ ಫೋನ್ ತಗೋಣ ಅಂತ ಹೇಳಿದ್ದು. ಇಲ್ಲ ನಾನು ಇವತ್ತು ಮೇಡಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಗುರುಜವರೇ. ಒಳ್ಳೇದಾಗ ನಮ್ಮ ಹಸ್ಬೆಂಡ್ ಅವ್ರಿಗೆ ಕೇಳಬೇಕಾಗಿತ್ತು ಗುರುಜವರೇ. ಕೇಳಿ, ನಿಮ್ಮ ಯಜಮಾನ್ ಅಲ್ಲೇ ಇರ್ತಾರಲ್ಲ.
ಇಲ್ಲ ಗುರುಜರ ಅವ್ರಿಗೆ ಏನೋ ಇದೆ ಒಂದ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್, ಯಾವಾಗ್ಲೂ ಸ್ವಲ್ಪ ಹುಷಾರಿರಲ್ಲ ಅದರಿಂದ ಗುರುಜೋರೆ. ಓಕೆ, ಮನೇಲಿ ಏನು ಅಡುಗೆ ಮಾಡಿದಿರಾ? ಮೀನ್ ಸಾಂಬಾರು. ಅಯ್ಯ, ನಾವೇನು ಕೇಳೋಕ್ಕಲ್ಲ ತಗೊಳ್ಳಿ, ಬರೀ ಸಾಂಬಾರ ಫ್ರೈನಾ? ಸಾಂಬಾರ್ ಗುರುಜವ್ರೆ. ಯಾವುದು ಪಾಟ್ಲಾಕ್ ಮೀನಾ, ಕೆರೆ ಮೀನಾ, ಹೊಳೆ ಮೀನಾ, ಬಾಂಗ್ಡಾನ? ಮೀನ್ ಗುರುಜವ್ರೆ. ಯಾವುದು ಕೆರೆ ಮೀನು, ಪಾಟ್ಲಾಕ್ ಮೀನಾ, ಕುಚ್ಚಿ ಮೀನಾ, ಹಾವು ಮೀನಾ? ಆದ್ರೆ ಹೆಸರು ಗೊತ್ತಿಲ್ಲ ನಮ್ಗೆ, ತಂದಿದ್ರು ನಮ್ ತಮ್ಮವರು, ಮಾಡಿ ತಿಂದ್ವಿ ಗುರುಜವ್ರೆ. ಹಳ್ಳಿಯಿಂದ ಹಿಡ್ಕೊ ಬಂದಿದ್ದೀರಾ? ಹೌದು ಗುರುಜವ್ರೆ. ಓಕೆ ಓಕೆ. ನೋಡಿ, ನಿಮ್ಮ ಯಜಮಾನರಿಗೆ ಸೂರ್ಯಗ್ರಹ ಲಗ್ನದಲ್ಲಿದ್ದಾನೆ. ಕಣ್ಣಿಗೆ ಏನೋ ಗ್ಲಾಸ್ ಹಾಕ್ತಾರಾ, ಎಡ್ಡೆ ಹಾಕಿದೆಯಾ, ಏನಿಲ್ವಾ? ಏನು ಎಡ್ಡಕ್ಕೇನು ಇಲ್ಲ ಗುರುಜವ್ರೆ, ಕಣ್ಣಿಗೆ ಗ್ಲಾಸ್ ಏನು ಹಾಕೋದಿಲ್ಲ, ಒಂದ್ ಸ್ವಲ್ಪ ಕಾಣಿಸೋದು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಕಣ್ಣದು. ಅದನ್ನು ಹೇಳುತ್ತೆ, ಸೂರ್ಯಗ್ರಹ ಲಗ್ನದಲ್ಲಿದ್ದರೆ ಅದನ್ನು ಹೇಳುತ್ತೆ. ಚಂದ್ರ ಅಷ್ಟಮಾಧಿಪತಿ ಲಗ್ನದಲ್ಲಿದೆ, ಅದಕ್ಕಾಗಿಯೇ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ನಿಮ್ಮ ಯಜಮಾನರಿಗೆ ರಾಹು ದಶೆ ನಡೀತೈತೆ. ನೀವೇನು ಮಾಡ್ಬೇಕು ಗೊತ್ತಾ, ರಾಹು ಗ್ರಹದ ಸ್ಟೋನ್ ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಟು ಪೂಜೆ ಮಾಡಿ, ಅದು ಒಂಬಳೆ ಇಟ್ಟು ಪೂಜೆ ಮಾಡಿ, ನೀವು ಅದನ್ನು ಬಂದು ತಗೊಂಡೋಗಿ. ನಾನು ಮೊನ್ನೆ ಆರ್ಡ್ರ್ ಮಾಡಿ ಬಂದಿದ್ದೀನಿ. 99% ಅದು ನಿಮ್ಗೆ ತುಂಬ ಲಾಭ ತಂದು ಕೊಡುತ್ತೆ. ನೀವು ಆ ಸ್ಟೋನ್ ತಗೊಂಡೋಗಿ ನಿಮ್ಮ ಮನೇಲಿ ಇಟ್ಟು ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ. ಅದು ಒಂದೇ ಸ್ಟೋನ್ ನಾನು ಪೂಜೆ ಮಾಡೋಕ್ಕೆ ಕೊಡೋದು, ಇನ್ನೆಲ್ಲವೂ ನೀವು ಹಾಕೇಳಿ ಅಂತ ಹೇಳ್ತೀನಿ. ರಾಹು ಗ್ರಹ ಸ್ಟೋನ್ ಯೂಸ್ ಮಾಡೋಕ್ಕೇಳಿ, ಪ್ರಾಬ್ಲಮ್ ಬೇಗ ಕ್ಲಿಯರ್ ಆಗುತ್ತೆ. ಯಾಕಂದರೆ ರಾಹು ಗ್ರಹ ನಿಮಗೆ ಏನು ಮಾಡ್ತಾನೆ ಅಂದರೆ 11ನೇ ಮಲ್ಲಿದ್ದಾನೆ. ಆದರೆ ರಾಹು ಗ್ರಹ 11ನೇ ಮಲ್ಲಿದ್ದು 12ನೇ ಮಲ್ಲಿ ಶುಕ್ರ ಇರೋದು, ಅವನು 12ನೇ ಮನೆ ಫಲನೇ ಕೊಡ್ತಾನೆ. ಹಾಗಾಗಿ ರಾಹು ಗ್ರಹ ಸ್ಟೋನ್ ತಗೊಂಡೋಗಿ ಯೂಸ್ ಮಾಡಿ. ಮತ್ತು ಗುರುಗ್ರಹ ಸ್ಟೋನ್ ಕೊಡ್ತೀನಿ, ಎರಡನ್ನೂ ಇಟ್ಟು ಪೂಜೆ ಮಾಡಿ, ಅದು ತುಂಬ ಒಳ್ಳೆಯದು. ಇಲ್ಲ ರಾಹು ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಪ್ರಾಬ್ಲಮಿಂದ ಆಚೆ ಬರ್ತಾರೆ, ಆರೋಗ್ಯನೂ ಸುಧಾರಿಸುತ್ತೆ. ಏನಂದ್ರೆ ಯಾವ್ದೇ ಕೆಲಸ ಕೈ ಹಿಡಿದ್ರು ಸ್ವಲ್ಪ ಅಮೌಂಟ್ ಬರ್ಬೇಕಾಗಿರೋದೆಲ್ಲ ಹಂಗೆ ಸ್ಟೆಕ್ ಆಗ್ಬಿಟ್ಟಿದೆ ಗುರುಜಿ, ಬರ್ತಾ ಇಲ್ಲ. ಸಾಲ ಸ್ವಲ್ಪ ತೀರ್ಸಕ್ ಕಷ್ಟ ಆಗಿದೆ, ಅದಕ್ಕೆ ಏನಾದ್ರು ಪರಿಹಾರ ಹೇಳ್ತೀರಾ ಅಂತ. ಅದಕ್ಕೆ ಕುಬೇರ ಗ್ರಹದ ಕಲ್ಲನ್ನು ಕೊಡ್ತೀನಿ, ತಗೊಂಡು ಮನೇಲಿ ಇಡಿ, ಅದಾಗುತ್ತೆ. ಮತ್ತು ಸಾಲ ತೀರ್ಸೋಕ್ಕೆ ಇವತ್ತು ಲಾಸ್ಟಲ್ಲಿ ಈ ಕಾರ್ಯಕ್ರಮದಲ್ಲಿ ಲಾಸ್ಟಲ್ಲಿ ತಿಳಿಸ್ತೀನಿ. ಸಾಲ ಬರೋಕ್ಕೆ, ಸಾಲ ತೀರ್ಸೋಕ್ಕೆ, ಇವೆಲ್ಲ ತಲೆನೋವು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟೇ ಹೇಳಿರುವ ನಮ್ಮ ಮೇಡಮ್ ಅವ್ರು ಫೋನ್ ತಗೊಂಡು, ಅದು ನಿಮ್ಮ ಪುಣ್ಯ ನಿಮ್ಗೆ ಸಿಕ್ಕಿದೆ. ಲಾಸ್ಟಲ್ಲಿ ಸಾಲ ಪರಿಹಾರದ ಹೇಳ್ತೀನಿ, ದಯವಿಟ್ಟು ಮಿಸ್ ಮಾಡ್ದಲ್ಲಿ ಜಾಯ್ನ್ ಆಗಿ. ಮತ್ತು ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ. ನಮ್ಮ ಕ್ಲಾಸು ಫ್ರೀ ಕ್ಲಾಸ್, ನಿಮ್ಮ ಕ್ಲಾಸ್ ಬಗ್ಗೆ ಫ್ರೀ ಕ್ಲಾಸ್ ಇರುತ್ತೆ. ಒಂದು ವಾರ ಫೋನ್ ಮಾಡಿ ಬುಕ್ ಮಾಡಿ ಕೇಳಿ. ಆಲ್ಮೋಸ್ಟ್ಲಿ 1ನೇ ತಾರೀಕು ಮೇಲಿಂದ ಮಾಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಈ 1ನೇ ತಾರೀಕು ಮೇಲೆ ಮಾಡ್ತೀನಿ. ಅದರಿಂದ ಜಾಯಿನ್ ಆಗಿ, ಬೇಗ ಬುಕ್ ಮಾಡಿ ಕೇಳಿ. ಸರಿ ಆಯ್ತು ಗುರುಜಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಮೇಡಮ್.